ಮಹನೀಯರ ಜಯಂತಿಗಳನ್ನು ವೈಭವೀಕರಣ ಮಾಡುವ ಬದಲು ವಿಚಾರಗಳನ್ನು ವೈಭವೀಕರಿಸಿ. ಮಂಜುನಾಥ್ ದಾಸಪ್ಪನವರ್. ನಾಡಪ್ರಭು ಕೆಂಪೇಗೌಡರು ದೂರದ ಆಲೋಚನೆಯಿಂದ ನಿರ್ಮಾಣ ಮಾಡಿದ ಅಂದಿನ ಬೆಂದಕಾಳೂರು ಇದೀಗ ಬೆಂಗಳೂರು ಮಾನವನ ದುರಾಸೆಗೆ ಬಲಿಯಾಗಿ ಮಳೆ ಬಂದರೆ ಇಡೀ ಬೆಂಗಳೂರು ನಗರ ಜಲಾಮಯವಾಗಿ ಮನೆಗಳಿಗೆ ನೀರು ನುಗ್ಗಿ ನರಕಪ್ರಾಯವಾಗುತ್ತಿದೆ ಎಂದು ತಾಲೂಕು ಆಡಳಿತಾಧಿಕಾರಿ ಮಂಜುನಾಥ್ ದಾಸಪ್ಪನವರ್ ಹೇಳಿದರು. ಅವರು ಪಟ್ಟಣದ ಹೊರವಲಯದಲ್ಲಿರುವ ತಾಲೂಕು ಆಡಳಿತ ಆಫೀಸಿನಲ್ಲಿ ಆಯೋಜಿಸಲಾಗಿದ್ದ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಶಾಲೆಯ ಶಿಕ್ಷಕರಾದ ಕೊರುವರ್ ಸರ್ ಮಾತನಾಡಿ, ಅವತಿ ಕುವೇಗೌಡರು 5 ದಶಕಗಳ ಹಿಂದೆ ಎಲ್ಲ ಸಮುದಾಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಕ್ಕಿಪೇಟೆ, ನಗರದಪೇಟೆ, ಚಿಕ್ಕಪೇಟೆ, ಅಕ್ಕಿಪೇಟೆ, ಸುಲ್ತಾನಪೇಟೆ, ಕುಂಬಪೇಟೆ ಅನುಕೂಲವಾದ ರೀತಿಯಲ್ಲಿ ಕೆಂಪೇಗೌಡರು ನಿರ್ಮಾಣ ಮಾಡಿದ್ರು. ಸುಮಾರು 250ಕ್ಕೂ ಹೆಚ್ಚು ಕೆರೆಗಳು, ಕುಂಟೆಗಳು ನಿರ್ಮಾಣ ಮಾಡಿದ್ರು. ಯಾವುದೇ ನದಿ ಮೂಲಗಳು ಇಲ್ಲದಿದ್ರೂ ಸಹ ಬೆಂಗಳೂರಿಗೆ ನೀರಿನ ಕೊರತೆಯಾಗಬಾರದು ಎಂದು ಆಗಿನ ಕಾಲಕ್ಕೆ ಆ ಕೆರೆಯನ್ನು, ಕಾಲುವೆ ಸಂಪರ್ಕಗಳನ್ನು ಕಲ್ಪಿಸಿ ನಿರ್ಮಾಣ ಮಾಡಿದ್ರು. ಆದರೆ ಇಂದು ಮಾನವನ ದುರಾಸೆಗೆ ಎಲ್ಲ ಕೆರೆ, ಕುಂಟೆ, ಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿರುವ ಕಾರಣ ಇಂದು ಮಳೆ ಬಂದರೆ ನೀರು ಎಲ್ಲದರಲ್ಲಿ ನುಗ್ಗಿ ಸಾರ್ವಜನಿಕರಿಗೆ ಅನೇಕ ರೀತಿಯ ನಷ್ಟ ಉಂಟಾಗುತ್ತದೆ. ಮುಂದಿನ ದಿನಗಳಲ್ಲಿ ಶಾಲೆಗಳಲ್ಲಿ ಸಹ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತಿಳಿಸಿದ್ದಾಗಲೇ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಆದರ್ಶವಾಗುತ್ತಾರೆ. ಅವರ ಆದರ್ಶಗಳನ್ನು ನಾವು ಸಹ ಪಾಲಿಸಬೇಕು ಎಂದ ಅವರು, ಆಡಳಿತವನ್ನು ಯಾವ ರೀತಿ ಮಾಡಬೇಕು ಎಂದು ಇಂತಹ ಮಹನೀಯರಿಂದ ನಾವು ಕಲಿಯಬೇಕು ಎಂದರು. ಇನ್ನು ಕೆಂಪೇಗೌಡರ ಜಯಂತಿ ಅಂಗವಾಗಿ ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಮಕ್ಕಳಿಗೆ ರಸಪ್ರಶ್ನೆ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಭಾಗವಹಿಸಿ ಗೆದ್ದಂತಹ ಮಕ್ಕಳಿಗೆ ತಾಲೂಕು ಆಡಳಿತ ಅಧಿಕಾರಿ ವತಿಯಿಂದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಪ್ರಶಸ್ತಿಯನ್ನು ನೀಡಲಾಯಿತು. ಕೆಂಪೇಗೌಡರು ಆ ಹಂಪಿಯ ಉತ್ಸವದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ 1515ರಲ್ಲಿ ಹೋಗಿರ್ತಾರ. ಅವಾಗ ಅವರಿಗೆ 5 ವರ್ಷ. ಆ ಹಂಪಿಯ ಸಮೀಪ ಇರುವಂಥ ಅಂಜದಾದ್ರಿ ಬೆಟ್ಟದ ಮೇಲೆ ಕುತ್ಕೊಂಡು ನೋಡಿದಾಗ ಹಂಪಿಯ ವೈಭವ ಇವರನ್ನು ಮರಕಳಿಸ್ತದ. ನಾನು ಈ ಹಂಪಿಯಂತೆ ಬೆಂಗಳೂರಿನಲ್ಲಿ ನಾನು ಒಂದು ಪಟ್ಟಣ ಕಟ್ಟಬೇಕನ್ನುವಂಥದ್ದು ಬಾಲ್ಯದಲ್ಲಿ ತಮ್ಮ ಕನಸನ್ನು ಕಟ್ಟಿಕೊಳ್ತಾರೆ. ಆ ಕನಸನ್ನು ಕಟ್ಟಿಕೊಂಡು ಬಂದಂಥ ನಿರ್ಮಾಣ ಮಾಡಿ ಎಲ್ಲ ಸಮೃದ್ಧಿಯಾಗಿ ಮಾಡಿದಂಥ ಒಂದು ಬೆಂಗಳೂರನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಇವತ್ತಿನ ಪರಿಸ್ಥಿತಿ ಕೆರೆಗಳಿಲ್ಲದಂಥ ಒಂದು ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿರೋದು. ಅಂಥ ಕೆರೆಗಳನ್ನು ಈಗ ಒತ್ತುವರಿ ಮಾಡಿ ಎಲ್ಲ ಮಾಡಿದ್ದಾರೆ. ಸರ್ಕಾರದವರಲ್ಲಿ ಒತ್ತುವರಿ ತೆರವುಗೊಳಿಸಿದ್ದೆ ಅವೆಲ್ಲವೂ ಒಂದು ಸುಗಮವಾಗಿ ನಡೀತಿದೆ. ಮತ್ತು ಈ ಬೆಂಗಳೂರನ್ನು 3 ಜನ ಮಾಡಿದ್ದಾರೆ. ಯಾರು? ಕೆಂಪೇಗೌಡರು ಒಬ್ಬರು, ಕೆಂಗಲ್ಲ ಹನುಮಂತರಾಯರು ಅವರು ಬಂದು ಈ ವಿಧಾನಸೌಧ ಇದೆಲ್ಲ ನಿರ್ಮಾಣ ಮಾಡಿದಂಥ ಕೆಂಗಲ್ಲ ಹನುಮಂತರು ಇದನ್ನು ಅಭಿವೃದ್ಧಿಪಡಿಸಿದಂಥ ಮುಂದೆ IT